ಸ್ನೇಹಿತರೆ, ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ತೈಲಾಭ್ಯಂಗಂ ಸ್ನಾನಮಾದೌ ಚ ಕೃತ್ವ ಪಿಯೂಷೋತ್ತಮ್ ಹಾರಿಭದ್ರಸ್ಯ ಪತ್ರಂ ಭಕ್ಷೇತ್ ಸೌಖ್ಯಂ ಮಾನವೋ ವ್ಯಾಧಿನಾಶಂ ವಿದ್ಯಾಯು ಶ್ರೀ ವಿಂದ್ಯತೆ ವರ್ಷಮೂಲೆ ಅಂಥೇಳಿ. ಅಂದರೆ ವತ್ಸಾರಾದಿಯಲ್ಲಿ ಏನು ಹೊಸ ವರ್ಷ ಆರಂಭದ ದಿನ ಯುಗಾದಿ ಅಂತ ಹೇಳ್ತೇವಲ್ಲ, ಯುಗಾದಿ ದಿನ ಪ್ರತಿಯೊಬ್ಬ ಮನುಷ್ಯನು ತೈಲಾದಿ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಬೆಲ್ಲದೊಂದಿಗೆ ನಿಂಬಪತ್ರ ಭಕ್ಷಣ, ಕುಲದೇವರಿಗೆ ಬೇವಿನ ಎಲೆ ಬೆಲ್ಲವನ್ನು ಸೇರಿಸಿ ಒಂದು ಚೂರ್ಣವನ್ನು ಮಾಡಬೇಕು. ಅದು ಹೆಂಗೆ ಮಾಡೋದು ಈಗ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಆ ರೀತಿ ಇನ್ನೂ ಕೆಲವು ಸಾಮಗ್ರಿಗಳನ್ನು ಹಾಕಿ ಚೂರ್ಣವನ್ನು ಮಾಡಿ ಕುಲದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ಮನೆ ಮಂದಿ ಎಲ್ಲರೂ ಒಂದು ವಿಶೇಷವಾಗಿರುವಂಥ ಸಣ್ಣ ಶ್ಲೋಕ ಅದ, ಆ ಶ್ಲೋಕವನ್ನು ಹೇಳಿ ಈ ಬೇವು ಮತ್ತು ಬೆಲ್ಲವನ್ನು ಸೇವನೆ ಮಾಡಿದ್ದೇ ಆದರೆ ವರ್ಷ ಪೂರ್ತಿ ಸಮೃದ್ಧಿಯನ್ನು ಪಡಿತಾರೆ. ಶ್ರೀ ವಿಂದ್ಯತೆ ಅಂಥೇಳಿ ವಿದ್ಯಾ ಸಿಗ್ತದಂತ, ಧನ ಧಾನ್ಯ ಸೌಖ್ಯ ಇರ್ತದಂತ, ಮನುಷ್ಯ ಆರೋಗ್ಯವಂತನಾಗಿರ್ತಾನೆ ವರ್ಷ ಪೂರ್ತಿ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನಾವು ಸರಿಯಾದ ಕ್ರಮವನ್ನು ಆಚರಣೆ ಮಾಡಿದ್ದೇ ಆದರೆ ಈ ಏನು ಶಾಸ್ತ್ರದ ಪ್ರಮಾಣ ಮಾಡಿ ಹೇಳ್ತಾರಲ್ಲ ಅವೆಲ್ಲ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ. ಬರ್ರಿ ಹೆಂಗೆ ಈ ಚೂರ್ಣವನ್ನು ಮಾಡಬೇಕು, ಬೇವಿನ ಎಲೆಯಿಂದ ಮಾಡಿದಂಥ ಚೂರ್ಣ ಏನೇನು ಸಾಮಗ್ರಿಗಳನ್ನು ಹಾಕಿ ತಯಾರು ಮಾಡಬೇಕು, ಯಾವ ರೀತಿ ನೈವೇದ್ಯ ಮಾಡಬೇಕು ಪೂರ್ಣ ವಿವರವಾಗಿ ತೋರಿಸ್ಕೊಡ್ತೇನೆ ಅಂತ ಬರ್ರಿ. ನಿಂಬಪತ್ರ ಚೂರ್ಣ ಅಂದರೆ ಬೇವಿನ ಚೂರ್ಣಕ್ಕೆ ಏನೇನು ಬೇಕು ಅಂದರೆ ಬೇವಿನ ಹೂಗಳು ಬೇಕು, ಬೇವಿನ ಹೂಗಳು ಬೇಕೇ ಬೇಕು. ಬೇವಿನ ಹೂಗಳನ್ನು ಒಂದು ಮುಟ್ಟಿಗೆ ಅದರಷ್ಟು ಆದರೂ ಇಟ್ಕೊಳ್ಬೇಕು. ನಂತರ ಅದರ ಜೊತೆಗೆ ಬೇವಿನ ಎಲೆಗಳನ್ನು ಸಹ ಇಟ್ಕೊಳ್ಬೇಕು. ಕೋಮಲವಾಗಿರುವಂಥ ಎಳೆಯ ಬೇವಿನ ಎಲೆಗಳನ್ನು ಸಹ ನಾವು ಈ ಚೂರ್ಣದಲ್ಲಿ ಬಳಸಬೇಕಾಗ್ತದೆ. ಹೂ ಮತ್ತು ಎಲೆಯನ್ನು ಇಟ್ಕೊಂಡು ಜೊತೆಗೆ ಒಂದು 4ರಿಂದ 8 ಮೆಣಸು ಕಾಳುಗಳನ್ನು ಇಟ್ಕೊಳ್ಬೇಕು. ನಂತರ ಬೆಲ್ಲವನ್ನು ಇಟ್ಕೊಳ್ಬೇಕು. ಅದಕ್ಕೆ ಅರ್ಧ ಚಮಚಕ್ಕಿಂತ ಕಡಿಮೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಖಡ ಇಂಗಿದ್ರೆ ಖಡ ಇಂಗು, ಇಲ್ಲಾಂದರೆ ಪುಡಿ ಇಂಗಿದ್ರೆ ಪುಡಿ ಇಂಗು. ಅದರ ಜೊತೆಗೆ ಒಂದು ಹುಣಸೆ ಹಣ್ಣು ಅಡಿಕೆ ಬೆಟ್ಟದಷ್ಟಿದ್ರೆ ಸಾಕು. ಸ್ವಲ್ಪ ನೀವು ಜಾಸ್ತಿ ಹಾಕ್ತಿದ್ರೆ ಜಾಸ್ತಿ ಇಟ್ಕೊಳ್ಬಹುದು, ಇಷ್ಟು ಹಾಕಿದರೆ ಸಾಕು. ಹುಣಸೆ ಹಣ್ಣನ್ನು ಇಟ್ಕೊಳ್ಬೇಕು. ಈಗ ಮುಖ್ಯವಾಗಿ ನಮಗೆ ಬೇಕಿರೋದು ಅಂತಂದರೆ ಅಜ್ವಾನ, ಓಂ ಕಾಳು ಅಂತ ಹೇಳ್ತೇವಲ್ಲ, ಅದು ಒಂದು ಅರ್ಧ ಚಮಚ ಆದರೆ ಸಾಕು. ಓಂ ಕಾಳು ಅಥವಾ ಅಜ್ವಾನ ಅಂತ ಹೇಳ್ತೇವೆ, ಅದನ್ನು ಅರ್ಧ ಚಮಚ ಇಟ್ಕೊಂಡ್ರೆ ಸಾಕು. ನಿಮ್ಮ ಮನೆಯಲ್ಲಿ ಬೆಲ್ಲ ಹಳಕ್ಕಿದ್ರೆ ಹಳಕ್ಕಿಟ್ಕೊಳ್ರಿ, ಇಲ್ಲ ಅಂದರೆ ಪುಡಿ ಇದ್ದರೆ ಪುಡಿ ಸಹ ಇಟ್ಕೊಳ್ಬೋದು. ಈಗ ಇನ್ನೂ ಒಂದು ವಸ್ತು ಇದಕ್ಕೆ ಬೇಕು, ಅದನ್ನು ಕೂಡ ತೋರಿಸ್ತೇನೆ. ಸೈಂಧ ಲವಣ ಅಂತ ಹೇಳ್ತೇವೆ. ಇದು ನಿಮ್ಮ ಮಾರ್ಕೆಟ್ನೊಳಗೆ ಸಿಗ್ತದೆ ಅಥವಾ ಆರ್ಡರ್ ಮಾಡಿದರೆ ಈಗ ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ. ಇದು ಸೈಂಧ ಲವಣ ಅಂತ ಹೇಳಿ ಸಿಗ್ತದೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸೈಂಧ ಲವಣ ಇಲ್ಲ ಅಂತಂದರೆ ಉಪ್ಪು, ಸೈಂಧ ಲವಣ ಅಂದರೆ ಅದು ಒಂಥರದ್ದು ಉಪ್ಪು ಅಂತ ಹೇಳ್ತೀವಿ. ಈ ಉಪ್ಪು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಅರ್ಧ ಚಮಚಕ್ಕಿಂತ ಕಡಿಮೆ ಸೈಂಧ ಲವಣವನ್ನು ಇಟ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಜೋಡಿಸಿ ಇದನ್ನು ಒರಳು ಕಲ್ಲಿನಲ್ಲಿ ಹಾಕಿ ಸರಿಯಾಗಿ ಕುಟ್ಟಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ಒರಳು ಕಲ್ಲಿಲ್ಲ ಅಂದರೆ ಕುಟ್ಟಣಿಕೆ ಒಳಗೆ ಸಹ ಕುಟ್ಟಬಹುದು. ಈ ರೀತಿ ಸಣ್ಣ ಕುಟ್ಟಬೇಕು. ಆ ಎಲ್ಲ ಸಾಮಗ್ರಿಗಳನ್ನು ಈ ರೀತಿಯಾಗಿ ಚೂರ್ಣವಾಗಿ ಸಣ್ಣ ಕುಟ್ಟುಕೊಂಡು ಅದನ್ನು ಒಂದು ಬೆಳ್ಳಿ ಬಟ್ಲ ಅಥವಾ ಹಿತ್ತಾಳೆ ಬಟ್ಲಲ್ಲಿ ಹಾಕಿ ದೇವರ ಪೂಜೆ ಮುಗಿದ ಮೇಲೆ ದೇವರ ನೈವೇದ್ಯಕ್ಕೆ ಇಟ್ಕೋಬೇಕು. ನಂತರ ಹಾಲು, ಹಣ್ಣು, ನಿಮಗೆ ಅಡುಗೆ ನೈವೇದ್ಯ ಆಗದೆ ಇದ್ದರೆ ಈ ಋತುವಿನಲ್ಲಿ ಸಿಗುವಂಥ ಹಣ್ಣುಗಳು ಅಂತ ಹೇಳ್ತೀವಿ. ಈಗ ಮಾವಿನ ಹಣ್ಣಿನ ಸೀಸನ್ ಅದ, ಮಾವಿನ ಹಣ್ಣು ತರಬೇಕು. ದ್ರಾಕ್ಷಿ ಸಿಗ್ತದೆ, ದ್ರಾಕ್ಷಿ ತರಬೇಕು. ಬಾಳೆಹಣ್ಣು ಒಂದು 4-5 ಥರದ ಹಣ್ಣನ್ನು ತಂದು ಅದರ ಜೊತೆ ಹಾಲು, ಸಕ್ಕರೆ ಇಟ್ಕೊಂಡು ಈ ರೀತಿಯಾಗಿ ಮಂಡಲ ಮಾಡಿ ಇಟ್ಕೊಂಡು ದೇವರ ಪೂಜೆ ಮುಗಿದ ಮೇಲೆ ಅಡುಗೆ ನೈವೇದ್ಯ ಮಾಡಲಿಕ್ಕಾಗದೇ ಇದ್ದರೆ ಈ ರೀತಿ ಎಲ್ಲವನ್ನ ನೈವೇದ್ಯ ಮಾಡಬಹುದು. ಅಡುಗೆ ಮಾಡಿ ನೈವೇದ್ಯ ಮಾಡಲಿಕ್ಕೆ ಆಗದೆ ಇದ್ದರೆ ಈ ಥರದ ಒಂದು 5 ಥರದ ಹಣ್ಣನ್ನು ತರಬೇಕು. ಹಾಲು, ಸಕ್ಕರೆ, ಬೇವು, ಬೆಲ್ಲ ಎಲ್ಲವನ್ನ ಭಗವಂತನಿಗೆ, ನಿಮ್ಮ ಕುಲದೇವರಿಗೆ ನೈವೇದ್ಯವನ್ನು ತೋರಿಸ್ಬೇಕು. ನಂತರ ಆ ಏನು ಚೂರ್ಣ ಮಾಡಿರ್ತೀರಲ್ಲ ಅದನ್ನು ಮನೆ ಮಂದಿ ಎಲ್ಲ ತೆಗೆದುಕೊಳ್ಬೇಕು. ಸಮ ಪ್ರಮಾಣದಲ್ಲಿ ಭಾಗ ಮಾಡಿ ಎಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಒಂದು ಶ್ಲೋಕ ಅದು, ಅದನ್ನು ಹೇಳ್ತೀನಿ. ಆ ಶ್ಲೋಕ ಹೇಳಿನೇ ಸ್ವೀಕಾರ ಮಾಡಬೇಕು. ಆ ಬೇವಿನ ಪ್ರಸಾದವನ್ನು ತಿನ್ನಬೇಕಾದ್ರೆ ಶತಾಯುರ್ವಜ್ರದೇಹಾಯ
ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ ಅಂಥೇಳಿ ಸರಿಯಾಗಿ ಹೇಳಿ ನಿಮಗೆ ಅಲ್ಲಿಗೆ ಬರೆದಿದ್ದರೆ 3 ಸಲ ಕೇಳಿದರೂ ಸಾಕು. ನಂತರ ಭಕ್ಷಣವನ್ನು ಮಾಡಿ ಕುಲದೇವರಿಗೆ ಮನೆ ಮಂದಿಗೆಲ್ಲ ನಮಸ್ಕಾರವನ್ನು ಮಾಡಬೇಕು, ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಸಂತೋಷವಾಗಿ ಊಟ ಮಾಡಿ ಎಲ್ಲರೂ ಎಷ್ಟು ಸಂತೋಷವಾಗಿರ್ತೀರೋ ವರ್ಷ ಪೂರ್ತಿ ನೀವು ಸಂತೋಷವಾಗಿರ್ತೀರಿ. ಆದಷ್ಟು ಆ ದಿನ ಮನೆಯಲ್ಲಿ ಜಗಳಾಡೋದು ಬೈಯೋದು ಈ ರೀತಿಯಾಗಿ ಮಾಡಬೇಡ್ರಿ. ಹಬ್ಬವನ್ನು ಸಂತೋಷಪೂರ್ಣವಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಸಿಗ್ತದೆ. ಸಂಜೆ ಸಮಯದಲ್ಲಿ ಪಂಚಾಂಗವನ್ನು ಪೂಜೆ ಮಾಡಿ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಆ ಪಂಚಾಂಗ ಶ್ರವಣವನ್ನು ಸಾಧ್ಯವಾದರೆ ನಾನು ನಿಮಗೆ ಹಾಕಲಿಕ್ಕೆ ನೋಡ್ತೀನಿ. ಅಕಸ್ಮಾತ್ ಆಗದೇ ಇದ್ದರೆ ಮುಂದಿನ ಮಾರನೇ ದಿವಸ ಎಲ್ಲರ ಭವಿಷ್ಯ ಅಂದರೆ ಆ ದ್ವಾದಶ ರಾಶಿಗಳ ಭವಿಷ್ಯ ಜೊತೆಗೆ ಏನು ಪರಿಹಾರ ಪೂರ್ಣ ವಿವರವಾಗಿ ತಿಳಿಸಿ ಕೊಡ್ತೀನಂತ. ಯಾಕಂದರೆ ನಾವು ಭವಿಷ್ಯವನ್ನು ಹೊಸ ಪಂಚಾಂಗವನ್ನು ತೆಗಿಬೇಕಂದ್ರೆ ಮೊದಲು ಅದನ್ನು ಪೂಜೆ ಮಾಡಬೇಕು, ನಂತರವೇ ಅದರ ಭವಿಷ್ಯವನ್ನು ನೋಡಲಿಕ್ಕೆ ಸಿಗ್ತದೆ ನಮ್ಗೆ. ಇನ್ನೂ ಯಾಕಂದರೆ ಯಾವ್ಯಾವ ಗ್ರಹಗಳು ಸ್ಥಾನ ಪಲ್ಲಟನ ಆಗ್ಲಿಕ್ಕತ್ತಾವ, ಯಾವ ಸ್ಥಾನದಲ್ಲಿ ಯಾವ ರಾಶಿಗೆ ಏನೇನು ಫಲ ಕೊಡ್ತಾವ ಅದನ್ನೆಲ್ಲ ನೋಡಬೇಕು ಅನ್ನೋದಾದರೆ ನಾವು ಪಂಚಾಂಗ ಪೂಜೆಯ ನಂತರ ಮಾರನೇ ದಿವಸ ವರ್ಷ ಭವಿಷ್ಯವನ್ನು ಖಂಡಿತವಾಗಿ ನಿಮಗೆ ಹೇಳ್ಕೊಡ್ತೀನಂತ. ಜೊತೆಗೆ ಏನಾದರೂ ಪರಿಹಾರ ಇದ್ದರೂ ಕೂಡ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪರಿಹಾರವನ್ನು ಸರಳವಾಗಿ ಕೂಡ ತಿಳಿಸ್ಕೊಡ್ತೀನಂತ. ಇನ್ನು ತದಿಗೆ ಗೌರಿ ಬರ್ತಾಳ ಅದನ್ನು ಕೂಡ ನಾನು ಸರಳವಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.